ನಮಸ್ಕಾರ ಎಲ್ಲರಿಗೂ. ಈ ಒಂದು ಸಿಂಪಲ್ಲಾಗಿ ಬದನೆಕಾಯಿ ಪಲ್ಯ ಮಾಡೋದನ್ನು ನೋಡಿಕೊಳ್ಳೋಣ. ಬಾಣಲಿಗೆ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿದ ನಂತರ ಈರುಳ್ಳಿ, ಕರಿಬೇವು ಹಾಕಿಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿದುಕೊಳ್ಳೋಣ. ಇವಾಗ ನಾವು ಹುರಿದ ನಂತರ ಬದನೆಕಾಯಿ ಅದನ್ನು ನೀರಲ್ಲಿ ಇಟ್ಟುಕೊಂಡಿರಬೇಕು ಹೆರಚಿಕೊಂಡು. ಅದು ಫ್ಲೇವರನ್ನು ಬಿಟ್ಟಿದ ಮೇಲೆ ಈ ಪಲ್ಯ ಚೆನ್ನಾಗಿ ಬರುತ್ತೆ. ಬದನೆಕಾಯಿಯನ್ನು ಹಾಕಿಕೊಂಡು ಚೆನ್ನಾಗಿ ಬಾಡಿಸಿಕೊಳ್ಳೋಣ. ಬಾಡಿಸಿದ ನಂತರ ನಾವು ಮೆಣಸಿನ್ಕಾಯಿ ಪುಡಿಯನ್ನು ನಾವು ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀವಿ. ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ರುಬ್ಬಿ ಇಟ್ಕೊಂಡಿರೋ ಮೆಣಸಿನ್ಕಾಯಿ ಪುಡಿಯನ್ನು ಸೇರಿಸೋಣ. ಇವಾಗ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಖಾರ ಬೇಕಂದರೆ ಸ್ವಲ್ಪ ಜಾಸ್ತಿ, ಅಥವಾ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟುಕೊಂಡು ಹಾಕ್ಕೊಳ್ಳೋಣ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿಕೊಳ್ಳೋಣ. ಹಾಕಿಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಟೊಮ್ಯಾಟೊ, ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ, ಗುರಳ್ ಪುಡಿಯನ್ನು ನಾವು ಗುರಳ್ಳು ಮತ್ತು ಶೇಂಗಾನು ಕೂಡಿ ಹಾಕಿ ಪುಡಿ ಮಾಡ್ಕೊಳ್ಬೇಕು. ಇದರಿಂದ ಪಲ್ಯ ಗಟ್ಟಿಯಾಗಿ ಬರುತ್ತೆ. ಟೊಮ್ಯಾಟೊದಲ್ಲಿ ನೀರು ಜಾಸ್ತಿ ಇರದಿದ್ದರೆ ಸ್ವಲ್ಪ ನೀರನ್ನು ಬೆರೆಸಿಕೊಂಡು ಬಾಡಿಸಿದರೆ ನಮಗೆ ಚೆನ್ನಾಗಿರೋ ಸಿಂಪಲ್ ಸ್ಟೈಲಲ್ಲಿ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ. ಇದನ್ನು ಚಪಾತಿಯಲ್ಲಿ, ರೊಟ್ಟಿಯಲ್ಲಿ, ರೈಸಲ್ಲಿ ತುಪ್ಪ ಹಾಕಿಕೊಂಡು ತಿನ್ಬೋದು. ಕೊತ್ತಂಬರಿಯನ್ನು ಹಾಕಿ ಮುಚ್ಚಿಟ್ಟರೆ ಇದು ಬೆನ್ನೆಯುತ್ತೆ. ಬೇದ ನಂತರ ಇದನ್ನು ನಾವು ಚಪಾತಿ, ರೈಸ್, ಪಲ್ಯವನ್ನು ಹಾಕಿಕೊಂಡು ತಿನ್ನಬಹುದು. ಧನ್ಯವಾದಗಳು. ಮತ್ತೆ ಸಿಗೋಣ.